ಇಲ್ಲಿ ಮೇಲಿಂದ ಶುರು ಆದಮೇಲೆ ನಮಗೆ ಮೊದಲು ದೇವಸ್ಥಾನಗಳು ಸಿಗುತ್ತೆ. ಇಲ್ಲಿ ಹೇಳ್ತಿದ್ದಂಗೆ ದೇವಸ್ಥಾನಗಳ ಸಾಲು ಸಾಲೆ. ಪ್ರಸನ್ನ ಅವರೇ ಹೇಳಿ ಸರ್, ಮೊದಲನೇ ದೇವಸ್ಥಾನದ ಬಗ್ಗೆ ಇದ್ರ ಮಾಹಿತಿ ಕೊಡ್ತೀರಿ? ಇದು ದೇವಸ್ಥಾನ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಓಕೆ, ತುಂಬಾ ಅದ್ಭುತವಾದ ದೇವಸ್ಥಾನ. ಹಾಂ ಹಾಂ, ಲಕ್ಷ್ಮೀ ಜೊತೆ ನರಸಿಂಹ ಇರ್ತಕ್ಕಂಥದ್ದು ಒಂದು ವಿಶೇಷ ಇಲ್ಲಿ. ಓಕೆ, ತಾವು ನೋಡ್ಬೋದು ಇಲ್ಲಿ. ಹಾಂ ಹಾಂ, ನಂತರ ಬನ್ನಿ ಹೀಗೆ ಕೆಳಗಡೆ ಹೋದ್ರೆ ಇನ್ನೊಂದು ವಿಶೇಷವಾದ ದೇವಸ್ಥಾನ ನಿಮಗೆ. ಬನ್ನಿ ನಾವು ಕೆಳಗೆ ಹೋಗೋಣ. ಹೀಗೆ ಹೋಗ್ತಾ ಹೋಗ್ತಾ ಸಾಲು ಸಾಲು ದೇವಸ್ಥಾನಗಳು ಇಲ್ಲಿ ಪುಣ್ಯ ಸ್ಥಳದಲ್ಲಿ. ಅದ್ಭುತವಾದ ಅನುಭವ. ಬೆಟ್ಟ ಇಳಿತಿದ್ದಂಗೆ ಸಾಲು ಸಾಲುಗಳ ದೇವಸ್ಥಾನ. ವಿಠಲ ದೇವಸ್ಥಾನ ಅಂತ ಇದು. ಓಕೆ, ಇದು ವಿಠಲ ದೇವಸ್ಥಾನ. ಓಕೆ, ಮತ್ತೆ ಕೆಳಗೆ ಬರ್ತಾ ಮಧ್ವಾಚಾರ್ಯರು ಶ್ರೀಮಠ ದೇವಸ್ಥಾನ. ಇದು ಅದ್ಭುತ. ತಿರುಪತಿಯ ದರ್ಶನ ನೀವು ಹೋಗ್ಬೇಕಾಗಿಲ್ಲ, ಇಲ್ಲೇ ತಿರುಪತಿಯ ದರ್ಶನ ನೀವು ಪಡಿಬೋದು. ತಿಮ್ಮಪ್ಪನ ಸನ್ನಿಧಿ ಕಲ್ ಪಕ್ಕನೆ ಅದರ ಪೂರ್ಣನಾರಾಯಣ ಸೂರ್ಯ ದೇವಸ್ಥಾನ ಇದೆ. ಅದು ಕೂಡ ಅವ್ರ ದರ್ಶನ ಪಡ್ಕೋಬೇಕು. ಅದ್ಭುತವಾದ ಅನುಭವ. ಸೂರ್ಯನಾರಾಯಣ ಸನ್ನಿಧಿ. ಬನ್ನಿ ಮತ್ತೆ ಇನ್ನಷ್ಟು ಶ್ರೀನಿವಾಸನ ಮುಂದೆ ಗರುಡ ಕಂಬ ಇರಲೇಬೇಕು. ಹಾಂ ಹಾಂ, ಅದು ಅವರ ವಾಹನ ಅಲ್ಲಿ ಹೀಗೆ ಕಾಣ್ಬೋದು. ಶ್ರೀನಿವಾಸನ ವಾಹನ ಗರುಡ. ಶ್ರೀನಿವಾಸನ ವಾಹನ ಗರುಡ. ಇದು ತಿರುಪತಿ ತಿಮ್ಮಪ್ಪನ ಎದುರು ಇರುವಂಥ ಗರುಡ. ಬನ್ನಿ ಮತ್ತೆ ಕೆಳಗೆ ಮತ್ತೆ ನಾವು ಪಯಣ ಬಳಸ್ತಾ ಇದ್ರಿ. ಮೇಲಿಂದ ತುದಿಯಿಂದ ನಾವು ಹೊರಟಿದ್ರಿ ಪ್ರಸನ್ನ ಅವ್ರ ಜೊತೆ. ಇಲ್ಲಿ ಶ್ರೀನಿವಾಸ ತಂದೆಯ ಜೊತೆಗೆ ಅಮ್ಮನವರು ಪದ್ಮಾವತಿ ದೇವಿ. ಪದ್ಮಾವತಿ ದೇವಿಯ ದರ್ಶನ ಅದು ಕೂಡ ನಮಗೆ ಲಭ್ಯ ಈ ಬೆಟ್ಟದಲ್ಲಿ. ತಿರುಪತಿ ತಿಮ್ಮಪ್ಪನ ದರ್ಶನ ಮೇಲೆ. ನಂತರ ಸ್ವಾಮಿಗಳು ಕೂತಿದ್ದಾರೆ. ಹರಿದ್ವಾರ ಸ್ವಾಮಿ ಶ್ರೀ ಸ್ವಾಮಿ ರಾಮ ಇವರ ಕೂಡ ದರ್ಶನ ನಮಗೆ ಸಿಕ್ಕಿದೆ. ಒಟ್ಟಿನಲ್ಲಿ ಅದ್ಭುತವಾದ ಶ್ರೀನಿವಾಸ ಗೋವಿಂದ ಗೋವಿಂದ ನಾಮಗಳು ಇಲ್ಲಿದೆ. ಇದನ್ನ ನಾವು ಏನಂತ ಕರಿತೀರಿ? ವೈಕುಂಠ ಪ್ರವೇಶ ದ್ವಾರ ಅಂತ. ವೈಕುಂಠ ಪ್ರವೇಶ ದ್ವಾರ ಇದು. ಆಗಲೇ ಮುಗಿಸಿದ್ರಿ ನಾವು. ಮತ್ತೆ ಈಗ ಕೆಳಗೆ ಬರ್ತಾ ಇದ್ದೀರಿ. ಕನಿಕಾ ಪರಮೇಶ್ವರಿ ಅಮ್ಮನವ್ರ ದೇವಸ್ಥಾನ, ವಾಸವಂತ ಸನ್ನಿಧಿ. ಓಕೆ, ಇದು ಕನಿಕಾ ಪರಮೇಶ್ವರಿಯ ಅಮ್ಮವರ ದೇವಸ್ಥಾನ. ಅದ್ರ ಪಕ್ಕದಲ್ಲೇ ಮತ್ತೊಂದು ಹೇಳಿ. ಸುಚೇಂದ್ರ ಸ್ವಾಮಿ ಮಂತ್ರಾಲಯ ಸ್ವಾಮಿಗಳ ಜೊತೆ ದೇವಸ್ಥಾನ ಕೂಡ ನೋಡ್ಬೋದು. ಮಂತ್ರಾಲಯದ ಸುರೇಂದ್ರ ಸ್ವಾಮಿಗಳ ದೇವಸ್ಥಾನ ಕೂಡ. ಬನ್ನಿ, ಅದ್ಭುತ ನಾಮಗಳ ಜೊತೆ ಪ್ರಸನ್ನ ಅವರು ನಮ್ಮ ಜೊತೆ ಇದ್ದಾರೆ. ಎದುರುಗಡೆಗೆ ಒಂದು ಅದ್ಭುತ ಒಂದು ಸ್ಮಾರಕ ಕಾಣ್ಬೋದು. ಓಕೆ, ಅದಕ್ಕೆ ಹೋಗುವಂತ ಆಪರೇಷನ್ ಸರ್ ಗುರುಜಿ ಸ್ವರ್ಣ ಮಂಟಪ. ಅದ್ಭುತವಾದ ಕಾಡು, ಮರ ಗಿಡ, ಪರಿಸರದ ಮಧ್ಯೆ ಅದ್ಭುತವಾದ ದೇಗುಲಗಳ ದರ್ಶನ. ಗಾಯತ್ರಿ ದೇವಸ್ಥಾನ. ಅದರ ಬಲಗಡೆಗೆ ಕೊಲ್ಲಾಪುರದ ಮಹಾಲಕ್ಷ್ಮಿ. ಕೊಲ್ಲಾಪುರದ ಮಹಾಲಕ್ಷ್ಮಿನ ಗಾಯತ್ರಿಯೊಂದಿಗೆ ತಾವು ಆಶೀರ್ವಾದ ಪಡಿಬೋದು. ಜೊತೆಗೆ ಗಾಯತ್ರಿ ಅಮ್ಮ ರಾಜರಾಜೇಶ್ವರಿ ಅಮ್ಮನವರ ಆಶೀರ್ವಾದವನ್ನು ರಾಜರಾಜೇಶ್ವರಿ. ಬನ್ನಿ ಪ್ರಸನ್ನ, ಮತ್ತೆ ಇನ್ನೂ ಕೆಳಗೆ ಹೋಗ್ತಾ ಹೋಗ್ತಾ ಸಾಲು ಸಾಲುಗಳ ದೇಗುಲ, ಅದರ ದರ್ಶನವನ್ನು ಮಾಡಿಸ್ತಿದ್ದಾರೆ ಪ್ರಸನ್ನ ಅವರು.
ಕೃಷ್ಣ ಮಠ. ಇದು ಕೃಷ್ಣ ಮಠ. ನಾವು ಕಾಣುವುದು ವಿಶೇಷವಾದಂಥ ಇಟ್ಟಿಗೆ ಇದು. ಇದು ಮಲ್ನಾಡ್ ಕಡೆ ಅಥವಾ ಮಂಗಳೂರು ಕಡೆ ವಿಶೇಷವಾಗಿ ಅಲ್ಲಿ ಮಣ್ಣಿಂದ ತೆಗೆದು ಹಾಕಿದ್ದಾರೆ. ಇದು ವಿಶೇಷವಾದಂಥ ಇಟ್ಟಿಗೆ. ವಿಶೇಷ ಅಂತಂದ್ರೆ ಇಲ್ಲಿ ಈ ಎರಡು ಇಟ್ಟಿಗೆ ಮಧ್ಯೆ ಸಿಮೆಂಟು ಹಾಕಲ್ಲ. ಇದರ ಮಣ್ಣಿಂದನೇ ಸ್ವಲ್ಪ ಕಲಿಸ್ಬಿಟ್ಟು ಇದನ್ನ ಗಾರೆ ಹಾಕ್ತಾರೆ. ಮತ್ತೆ ಯಾವುದೇ ಪ್ಲಾಸ್ಟರಿಂಗ್ ಇಲ್ಲ, ಯಾವುದೇ ಪೇಂಟಿಂಗ್ ಇಲ್ಲ. ಇದು ಹಾಗೆ ಇದೆ, ನೈಸರ್ಗಿಕ. ಓಕೆ. ಸಂಜೀವರಾಯರ ಸನ್ನಿಧಿ. ಸಂಜೀವರಾಯರ ಸನ್ನಿಧಿ, ಅದರ ದರ್ಶನ ಭಾಗ್ಯವು ಕೂಡ ನಮಗಾಗ್ತದೆ. ಪಕ್ಕದಲ್ಲೇ ಹನುಮಾನ್ ಟೆಂಪಲ್, ಅದರ ಪಕ್ಕದಲ್ಲೇ ಕಾಶಿ ಕಾಲಭೈರೇಶ್ವರ ಶಿವ ಟೆಂಪಲ್. ಕಾಶಿ ಕಾಲಭೈರೇಶ್ವರ. ಈ ಕಡೆ ನೀವು ಕಾಣ್ತಿದ್ದೀರಿ, ಇದು ರಾಘವೇಂದ್ರ ಸ್ವಾಮಿಯಿಂದ ಸನ್ನಿಧಿ. ಬೃಂದಾವನ, ರಾಘವೇಂದ್ರ ಸ್ವಾಮಿ ಇದ್ಮೇಲೆ ಬೃಂದಾವನ ಜೊತೆಗೆ ಇನ್ನೊಂದು ದೇವಸ್ಥಾನ ಇದೆ, ನೋಡ್ಕೊಂಡು. ನವಿಲಿದೆ ಅಂತಂದ್ರೆ ಸಾಮಾನ್ಯ ಅದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರಬೇಕು. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ. ಇವು ತಮಿಳುನಾಡಲ್ಲಿ ಪಳನಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೀವು ಕಾಣ್ಬೋದು. ಅದನ್ನ ಒಂದೇ ಸ್ಥಳದಲ್ಲಿ ಅದಕ್ಕೆ ಅವಕಾಶ ಮಾಡ್ಕೊಳ್ಳಿ. ಬನ್ನಿ. ರಾಘವೇಂದ್ರ ಸ್ವಾಮಿ. ಇಲ್ಲಿ ಕಾಣ್ತಾ ಇರೋದು ಗಣಪತಿ ದೇವಸ್ಥಾನ. ಅದರ ಹೊರಗಡೆಯಲ್ಲಿ ಈ ಕಡೆ ಕಾಣ್ತಾ ಇರೋದು ನವಗ್ರಹ ದೇವಸ್ಥಾನ. ಮತ್ತೆ ಈ ಕಡೆ ಪಂಚ ಪವಿತ್ರ ಧರ್ಮಗಳ ಗ್ರಂಥಗಳ ಮಂದಿರ ಕಾಣ್ತಾ ಇದೆ. ಬಹುಶಃ ಅಲ್ಲಿ ಒಂದು ದೇವಸ್ಥಾನ, ಅಲ್ಲಿ ಗೋಪುರ ಕಾಣ್ತದೆ, ಅಲ್ಲಿಗೂ ನಾವು ಪ್ರಯಾಣ. ಭಾರತದಲ್ಲಿ ಅತಿ ವಿರಳವಾದ ದೇವಸ್ಥಾನಗಳಲ್ಲಿ ಪಂಚ ಪವಿತ್ರ ಧರ್ಮ
ಗ್ರಂಥ ಮಂದಿರ ಕಾಣೋದು ಭಾಳ ವಿರಳ. ಇದ್ರ ಬಗ್ಗೆ ಪ್ರಸನ್ನ ಅವರು ನಮಗೆ ತಿಳಿಸ್ಕೊಡ್ತಾರೆ. ಪ್ರಸನ್ನ ಅವರೇ, ದಯವಿಟ್ಟು ಪಂಚ ಪವಿತ್ರ ಧರ್ಮ ಗ್ರಂಥ ಮಂದಿರ ಬಗ್ಗೆ ತಿಳಿಸ್ಕೊಡಿ. ಇದು ಬಹುಶಃ ಭಾರತದಲ್ಲಿ ಇದು ಪ್ರಥಮ ಅನಿಸುತ್ತೆ. ಹೌದು, ಭಾರತದಲ್ಲಿ ಪ್ರಥಮ ಹಾಗೂ ಏಕತೆಯನ್ನು ಸಾರುವ ಒಂದು ಆಲಯ ಅಥವಾ ಶಾಂತಿಧಾಮ ಅಂತಂದ್ರೂ ತಪ್ಪಾಗಲಾರ್ದು. ಇಲ್ಲಿ ಮೊದಲನಾಗಿ ಇರೋದು ನಮ್ಮ ಪ್ರಾಚೀನ ಹಿಂದೂ ದೇವಾಲಯ, ಹಿಂದೂ ಗ್ರಂಥವಾದ ಭಗವದ್ಗೀತೆಯನ್ನು ಸ್ಥಾಪಿಸಿದ್ದಾರೆ. ಈ ಪವಿತ್ರ ಗ್ರಂಥಗಳನ್ನ ನಾವು ಹೇಗೆ ನಾವು ಗೌರವಿಸಬೇಕು ಅನ್ನೋದನ್ನ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಇದು ಭಗವದ್ಗೀತೆ. ಇದರ ಪಕ್ಕದಲ್ಲಿ ಮಹಾಪುರಾಣ, ಪವಿತ್ರ ಮಹಾಪುರಾಣ. ಇದು ಸಹ ನಮ್ಮ ಹಿಂದೂಗಳಿಗೆ ಪವಿತ್ರವಾದಂತಹ ಗ್ರಂಥ. ಅದ್ರ ಪಕ್ಕದಲ್ಲಿ ಕ್ರಿಶ್ಚಿಯನ್ರಿಗೆ ಪವಿತ್ರವಾದಂಥ ಗ್ರಂಥ. ಪಿಂಟ್ ಅವರು ಅವ್ರನ್ನ ಸ್ಥಾಪಿಸಿದ್ದಾರೆ. ಇಲ್ಲಿ ಪವಿತ್ರ ಬೈಬಲ್ ಇದೆ ಹೊರಗಡೆ. ಅದ್ರ ಪಕ್ಕದಲ್ಲಿ ಹೋಲಿ ಕುರಾನ್, ನಮ್ಮ ಮುಸ್ಲಿಂ ಬಾಂಧವರ ಅವರು ಸ್ಥಾಪನೆ ಮಾಡಿದಂಥದ್ದು ಕುರಾನ್ ಇದೆ, ಪವಿತ್ರ ಕುರಾನ್ ಇದೆ. ಇಲ್ಲಿ ಹೋಲಿ ಗ್ರಂಥ ಸಾಹಿಬ್ ಅವ್ರಿಗೂ ಸಹ ಸಿಖ್ ಬಾಂಧವರ ಪವಿತ್ರ ಗ್ರಂಥವೂ ಇಲ್ಲಿ ಸ್ಥಾಪನೆ ಮಾಡಿದೆ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಕನ್ನಡಿಯಲ್ಲಿ ಅಳವಡಿಸಿದ್ದಾರೆ. ಇಲ್ಲಿ ಇದರ ಪ್ರತೀಕ ಏನಪ್ಪಾ ಅಂದರೆ ಇದು ಸರ್ವಧರ್ಮಗಳನ್ನ ಏಕರೂಪದಲ್ಲಿ ಕಾಣುವಂಥದ್ದು. ಇನ್ನು ಹೀಗೆ ನೋಡಿದರೆ ಎಲ್ಲ ಧರ್ಮ ಗ್ರಂಥಗಳು ಸಾಲಾಗಿ ಕಾಣ್ತದೆ. ಅದರ ವಿರುದ್ಧ ದಿಕ್ಕಿನಲ್ಲಿ ಏನು ನಾವು ಒಂದು ಕನ್ನಡಿಯನ್ನು ಅಳವಡಿಸಿದ್ದಾರೆ, ಅದರಲ್ಲೂ ಸಹ ನೀವು ಕಾಣ್ಬೋದು. ಇದರಲ್ಲಿ 1, 2, 3, 4, 5 ಗ್ರಂಥಗಳು ಸಾಲಾಗಿ ನಿಮಗೆ ಏಕ ಆಗಿ ಕಾಣ್ತದೆ. ಇನ್ನೊಂದು ದೇವಸ್ಥಾನ ಬಾಕಿದೆ. ನೋಡಿದ್ರ ವೀಕ್ಷಕರೇ, 5 ಗ್ರಂಥಗಳು ಇಲ್ಲಿದೆ. ಇನ್ನೇನು ಬೇಕಾಗಿದೆ? ಕೊನೆಯ ಒಂದು ದೇವಸ್ಥಾನದ ಪರಿಚಯ ಮಾಡಿಸ್ಕೊಡ್ಲಿದ್ದಾರೆ. ಸೀತಾರಾಮರ ಸಂಧಿ. ಹರೇ ರಾಮ ಹರೇ ಕೃಷ್ಣ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಅದರಲ್ಲಿ ಶ್ರೀರಾಮರ ಕಾಣ್ಬೋದು. ನೋಡೋದ ವೀಕ್ಷಕರೇ, ಇಲ್ಲಿ ತನಕ ನಾವು ನಿಮಗೆ ಪರಿಚಯ ಮಾಡಿಕೊಟ್ಟ ಪುಣ್ಯ ಸ್ಥಳ. ನೀವು ಯಾವಾಗ ಭೇಟಿ ಕೊಡ್ತೀರಿ?